ಹಾಯ್ ಹಲೋ ನಮಸ್ಕಾರ. ನಾನು ಮೈಸೂರು ವಿಭಾಗದ ಶಾರ್ಟ್ಸ್ ನೋಟ್ಸನ್ನು ರೆಡಿ ಮಾಡಿದ್ದೇನೆ. 6ನೇ ತರಗತಿ ಲೆಸನ್. ಇಲ್ಲಿ ನೋಡ್ತಾ ಇದ್ದೀರಾ, ಇದು 1 2 3 4 5 6 7 8 9 10 11 ಪೇಜ್ ಇದೆ. ನಾನು ಇದನ್ನು ಏನಪ್ಪ ಅಂತಂದರೆ 1 2 3 4 ಪೇಜಲ್ಲಿ ಮುಗಿಸಿದ್ದೀನಿ ಶಾರ್ಟ್ ನೋಟ್ಸ್. ಇಲ್ಲಿ ನೋಡ್ತಾ ಇದ್ದೀರಾ, ಉಡುಪಿ ಮೈಸೂರು ವಿಭಾಗದಲ್ಲಿ ಪ್ರಮುಖವಾಗಿ 8 ಜಿಲ್ಲೆಗಳು ಕಂಡುಬರ್ತವೆ. ಮೊದಲಿದು ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ಚಾಮರಾಜನಗರ. ಇವೇನವಲ್ರಿ, ದಕ್ಷಿಣ ಕನ್ನಡದಿಂದ ಕೊಡಗು, ಮೈಸೂರು, ಚಾಮರಾಜನಗರ ಇವು ಕೇರಳದೊಂದಿಗೆ ಗಡಿಯನ್ನು ಹಂಚಿಕೊಡ್ತಾವೆ. 1 2 3 4 ದಕ್ಷಿಣ ಕನ್ನಡ, ಕೊಡಗು, ಮೈಸೂರು ಮತ್ತು ಚಾಮರಾಜನಗರ ಇವೇನಪ್ಪ ಅಂತಂದರೆ ಕೇರಳದೊಂದಿಗೆ ಗಡಿಯನ್ನು ಹಂಚಿಕೊಳ್ತವೆ. ನೋಡು, ಮೈಸೂರಿನ ಮೊದಲ ಒಡೆಯರು ಯದುರಾಯ ಒಡೆಯರು. ಪ್ರಸಿದ್ಧ ದೊರೆ ಚಿಕ್ಕವೀರ ರಾಜೇಂದ್ರ. ಫಸ್ಟ್ ಏನಪ್ಪ ಅಂತಂದರೆ ಇವು ಇಸ್ವಿಗಳವ, ಇವುಗಳನ್ನು ನೆನಪಿಟ್ಕೋಬೇಕು. 1761ರಿಂದ 1799ರವರೆಗೆ ಟಿಪ್ಪು ಸುಲ್ತಾನ್ ಆಳ್ವಿಕೆ ಮಾಡ್ತಾರೆ. ಟಿಪ್ಪು ಸುಲ್ತಾನ್ ಮತ್ತು ಯಾರಪ್ಪ ಅಂದರೆ ಹೈದರ್ ಅಲಿ. 1799ರಲ್ಲಿ ಟಿಪ್ಪುವಿನ ಮರಣ ಆಗ್ತದ್ರಿ. 1831ರಲ್ಲಿ ಬ್ರಿಟಿಷರು ಆಳ್ವಿಕೆ ಮಾಡ್ತಾರೆ. ಇವರು ಟಿಪ್ಪುವಿನ ಮರಣ ಆದ ಬಳಿಕ ಬ್ರಿಟಿಷರು 1831ರಲ್ಲಿ ಆಳ್ವಿಕೆ ಮಾಡುತ್ತಾರೆ. ಮತ್ತು ಇಲ್ಲಿ ನೋಡತ್ತೀರಿ, 1761ರಿಂದ 1799ರವರೆಗೆ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಆಳ್ವಿಕೆ ಮಾಡಿದ್ದಾರೆ. 1831ರಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ, ಆಳ್ವಿಕೆ ಮಾಡ್ತಾರೆ. ಯಾಕಂದ್ರೆ ದುರ್ಬಲರಾಗಿರ್ತಾರಲ್ಲ, ಇದು ಟಿಪ್ಪು ಮರಣ ಹೊಂದಿರ್ತಾನೆ. ಆಮೇಲೆ 1881ರಲ್ಲಿ ಮರು ಒಡೆಯರು ಆಳ್ವಿಕೆ ಮಾಡ್ತಾರೆ. 1881ರಲ್ಲಿ ಮರು ಒಡೆಯರು ಆಳ್ವಿಕೆ ಮಾಡಿದಾಗ ಏನಪ್ಪ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಆಳ್ವಿಕೆ ಮಾಡ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ದಿವಾನರಾಗಿದ್ದವರು ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಮಿರ್ಜಾ ಇಸ್ಮಾಯಿಲ್. ಮತ್ತು 1947ಕ್ಕೆ ಏನಪ್ಪ ಅಂದರೆ ಭಾರತದೊಂದಿಗೆ ವಿಲೀನ ಆಗ್ತದ. ಕೊಡಗು ಪ್ರದೇಶದಲ್ಲಿ ಸ್ಥಾಪನೆಯಾದ ಮನೆತನ ಯಾವುದಪ್ಪ ಅಂತಂದರೆ ಹಾಲೇರಿ ಅರಸರ ರಾಜಧಾನಿ ಬಿದನೂರು. ಪ್ರಸಿದ್ಧ ದೊರೆ ದೊಡ್ಡ ವೀರಪ್ಪ. ಕೊನೆಯ ದೊರೆ ಚಿಕ್ಕವೀರ ರಾಜೇಂದ್ರ. ಕರ್ನಾಟಕದಲ್ಲಿ ಕೊಡಗು ಯಾವಾಗ ವಿಲೀನವಾಯಿತು? 1956ರಲ್ಲಿ ವಿಲೀನವಾಯಿತು. ಅಂದರೆ ನಮಗೆ 1947ರಿಗೆ ಸ್ವಾತಂತ್ರ್ಯ ಸಿಕ್ಕದ್ರಿ. ಆದರೂ ಕರ್ನಾಟಕದೊಂದಿಗೆ ಕೊಡಗು ವಿಲೀನ ಆಗಿದ್ದಿಲ್ಲ. 1956ರಲ್ಲಿ ಏನಾಗ್ಯದಪ್ಪ ಅಂತಂದರೆ ವಿಲೀನ ಆಗ್ಯದ. ಪೋರ್ಚುಗೀಸರ ವಿರುದ್ಧ ಹೋರಾಡಿದ ಉಳ್ಳಾಲದ ರಾಣಿ ಯಾರು ಅಪ್ಪ ಅಂದರೆ ರಾಣಿ ಅಬ್ಬಕ್ಕದೇವಿ. ಕರಾವಳಿ ತೀರವನ್ನು ಏನೆಂದು ಬ್ರಿಟಿಷರು ಕರೀತಿದ್ದರಪ್ಪ ಅಂತಂದರೆ ಕೆನರಾ ತೀರ ಅಂಥೇಳಿ ಕರೀತಿದ್ರು. ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಏನಂತ ಕರಿತೀರಂದರೆ ತುಳುನಾಡು ಅಂತ ಕರಿತಿದ್ರು. ಈ ತುಳುನಾಡು ಏನನ್ನು ಒಳಗೊಂಡದ ಯಾವ್ಯಾವ ಜಿಲ್ಲೆಗಳಂದರೆ ದಕ್ಷಿಣ ಕನ್ನಡ, ಉಡುಪಿ, ತುಳುನಾಡಿನಲ್ಲಿ ಒಳಗೊಂಡ ಜಿಲ್ಲೆಗಳು. ಇಲ್ಲೇ ಏನಪ್ಪ ಅಂತ ಕೊಡಗು ಜಿಲ್ಲೆಯಲ್ಲಿ ಆಳ್ವಿಕೆ ಮಾಡಿದ ಮನೆತನ ಯಾವುದಂದರೆ ಹಾಲೇರಿ ಮನೆತನ. ಇದು ತುಳುನಾಡು ಅದ. ದಕ್ಷಿಣ ಕನ್ನಡ ಪ್ಲಸ್ ಉಡುಪಿ ಜಿಲ್ಲೆಗಳು ಒಳಗೊಂಡವ. 14ನೇ ಶತಮಾನದವರೆಗೆ ಈ ತುಳುನಾಡಿನಲ್ಲಿ ಆಳ್ವಿಕೆ ಮಾಡಿದ ಮನೆತನ ಯಾವುದಪ್ಪ ಅಂತಂದರೆ ಅಳುಪ ಮನೆತನ. ಅರಸರು ಆಳ್ವಿಕೆ ನಡೆಸ್ತಾರೆ. ಅಳುಪ ತುಳುನಾಡಿನಲ್ಲಿ ಅಳುಪ ಮನೆತನಗಳ ರಾಜಧಾನಿ ಆಗಿದ್ವು ಅಂದರೆ ಉದ್ಯಾವರ, ಮಂಗಲ್ಪುರ, ಹುಂಚ ಮತ್ತು ಬನವಾಸಿ. ನೆಕ್ಸ್ಟ್ ನೋಡ್ತಾ ಇದ್ದಾರೆ, ದೇಶದಲ್ಲಿ ಯಾವ ಜಿಲ್ಲೆಯಲ್ಲಿ ಮಾತ್ರ ಫೆಲ್ಸೈಟ್ ಅದಿರು ದೊರೆಯುತ್ತದೆ? ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ಫೆಲ್ಸೈಟ್ ಅದಿರು ದೊರೆಯುತ್ತದೆ. ನಂತರ ಅದೇ ತುಳುನಾಡಿನಲ್ಲಿ ಏನಪ್ಪ ಅಂತಂದರೆ ಪಾಳೆಗಾರರು ಆಳ್ವಿಕೆ ಮಾಡ್ತಾರೆ. ಅವ್ರು ಯಾರಪ್ಪ ಅಂದರೆ ಪುತ್ತಿಗೆಯ ಚೌಟರು, ಬಂಗವಾಡಿಯ ಬಂಗರು, ಕಾರ್ಕಳದ ಬೇರವಸರು, ಕಾಸರಗೋಡಿನ ಕಂಬಳರು. ಅಲ್ಲಿ ಇಷ್ಟು ಮಂದಿ ಆಳ್ವಿಕೆ ಮಾಡ್ತಾರೆ. ಅಲ್ಲಿ ತುಳುನಾಡಿನಲ್ಲಿ ಅಳುಪರಾಗಣ ಇಷ್ಟು ಜನ ಆಳ್ವಿಕೆ ಮಾಡ್ತಾರೆ. ಬ್ರಿಟಿಷರು ಕರಾವಳಿ ಪ್ರದೇಶವನ್ನು 1801ರಲ್ಲಿ ವಶಪಡಿಸ್ಕೋತಾರೆ. ಕರಾವಳಿ ಪ್ರದೇಶ ಅಂದರೆ ಯಾರು? ದಕ್ಷಿಣ ಕನ್ನಡ ಮತ್ತು ಉಡುಪಿ. 1860ರಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಅಂಥೇಳಿ ವಿಭಜನೆ ಮಾಡ್ತಾರೆ. ನೋಡ್ರಿ, ಕರಾವಳಿ ಪ್ರದೇಶವನ್ನು ವಶಪಡಿಸ್ಕೊಂಡವ್ರು ಯಾರಪ್ಪ ಅಂತಂದರೆ ಬ್ರಿಟಿಷರು. ಎಷ್ಟರದಾಗ? 1801. ಕರಾವಳಿ ಪ್ರದೇಶವನ್ನು 1860ರಲ್ಲಿ ಏನು ಮಾಡ್ತಾರೆ ಬ್ರಿಟಿಷರು? ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಅಂಥೇಳಿ ವಿಭಾಗ ಮಾಡ್ತಾರೆ. ದಕ್ಷಿಣ ಕನ್ನಡವನ್ನು ಮತ್ತೆ ವಿಭಜಿಸಿ 1997ರಲ್ಲಿ ಉಡುಪಿ ರಚಿಸಲಾಯಿತು. ರೈಟ್ ಅರ್ಥ ಆಯ್ತು ರೀ. ಫಸ್ಟ್ 1801ರಲ್ಲಿ ಕರಾವಳಿ ಪ್ರದೇಶವನ್ನು ವಶಪಡಿಸ್ಕೋತಾರೆ ರೀ. 1860ರಲ್ಲಿ ಏನು ಮಾಡ್ತಾರೆ, ಕರಾವಳಿ ಪ್ರದೇಶವನ್ನು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಮಾಡ್ತಾರೆ. ರೈಟ್. 1997 ಮತ್ತು ದಕ್ಷಿಣ ಕನ್ನಡ ಏನು ಮಾಡ್ತಾರೋ ವಿಭಾಗಿಸಿ ಉಡುಪಿ ಅಂತ ಮಾಡ್ತಾರೆ. ಮೈಸೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಯಾವುದಂದರೆ ಉಡುಪಿ ಪಡಿತದ. ಅತಿ ಕಡಿಮೆ ಮಳೆ ಯಾವುದಂದರೆ ಮಂಡ್ಯ. ಮೈಸೂರು ವಿಭಾಗದಲ್ಲಿ ಒಣ ಹವಾಮಾನದಲ್ಲಿ ಕೂಡಿರುವ ಜಿಲ್ಲೆಗಳು ಮೈಸೂರು ಮತ್ತು ಮಂಡ್ಯ. ಭಾರತದಲ್ಲಿ ಕಾಫಿಯನ್ನು ಮೊದಲು ಯಾವ ಜಿಲ್ಲೆಯಲ್ಲಿ ಬೆಳೆಯಲಾಯಿತು? ಚಿಕ್ಕಮಗಳೂರು ಜಿಲ್ಲೆ.
ಉತ್ತಮ ಟಗರು ಮೈಸೂರಿನ ಯಾವ ವಿಭಾಗದಲ್ಲಿ ದೊರೆಯುತ್ತದೆ? ಮೈಸೂರು ಜಿಲ್ಲೆಯ ಬನ್ನೂರು ಅಲ್ಲಿ ಏನು ದೊರೀತದೆ ಅಂತ ಕ್ವಶನ್ ಕೇಳ್ತಾರೆ, ಅಲ್ಲಿ ಟಗರು ದೊರೀತದೆ ಅಂತ ಹೇಳ್ಬೇಕು. ಚಂದ್ರಗಿರಿ ಮತ್ತು ಇಂದ್ರಗಿರಿ ಬೆಟ್ಟ ಬೆಳಗೊಳ್ಳದಲ್ಲಿ ಅವ. ಆಯಿತಾ? ಇಲ್ಲಿ ಮತ್ತೆ ಏನು ಕೊಟ್ರ, ಪ್ರಸಿದ್ಧ ಬುಡಕಟ್ಟುಗಳು ಕೊಟ್ರ. ಜೇನು ಕುರುಬರು ಮೈಸೂರು ಮತ್ತು ಚಾಮರಾಜನಗರ, ಸೋಲಿಗರು ಚಾಮರಾಜನಗರ, ಕೊರಗ ದಕ್ಷಿಣ ಕನ್ನಡ ಉಡುಪಿ. ನೋಡ್ಲತ್ತೀರಿ, ಜೇನು ಕುರುಬರು ಮೈಸೂರು ಮತ್ತು ಚಾಮರಾಜನಗರ, ಸೋಲಿಗರು ಚಾಮರಾಜನಗರ, ಕೊರಗ ದಕ್ಷಿಣ ಕನ್ನಡ ಉಡುಪಿ. ಮಲೆ ಕುಡಿಯರು ಅಂತ ಬರ್ತಾರೆ, ಕೊಡಗು ಮತ್ತು ದಕ್ಷಿಣ ಕನ್ನಡ. ನೆಕ್ಸ್ಟ್ ನೋಡ್ಲತ್ತೀರಿ, ಕೊಡವರ ಪ್ರಸಿದ್ಧ ಹಬ್ಬ ಯಾವುದು? ಹುತ್ತೂರಿ ಹಬ್ಬ. ಕೊಡವರ ಪ್ರಸಿದ್ಧ ಹಬ್ಬ ಯಾವುದು? ಹುತ್ತೂರಿ ಹಬ್ಬ. ಪೆಟ್ರೋಲಿಯಂ ಸಂಸ್ಕರಣಾ ಘಟಕ ಎಲ್ಲದಪ್ಪ ಅಂದರೆ ಮಂಗಳೂರದಾಗದ. ಭೂತಾರಾಧನೆ ಮತ್ತು ಕಂಬಳ ಕೋಣಗಳ ಓಟ ದಕ್ಷಿಣ ಕನ್ನಡ ಉಡುಪಿದಾಗ ಆಗ್ತದ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮುನ್ನಡೆ ಗಳಿಸಿರುವ ಕರಾವಳಿ ಜಿಲ್ಲೆಗಳ ಪ್ರಸಿದ್ಧ ಕಲೆ ಯಕ್ಷಗಾನ, ಬಯಲಾಟ. ಪ್ರಸಿದ್ಧ ವ್ಯಂಗ್ಯ ಚಿತ್ರಕಾರ ಯಾರಪ್ಪ ಈ ಭಾಗದಂದರೆ ಮೈಸೂರು ವಿಭಾಗದ್ದು? ಆರ್ ಕೆ ಲಕ್ಷ್ಮಣ್. ಆಧುನಿಕ ಪೂರ್ವ ಸಾಹಿತಿ ಸಂಚಿ ಹೊನ್ನಮ್ಮ ರತ್ನಾಕರ. ಭಾರತೀಯ ಸೇನೆಯ ಮೊದಲ ಕಮಾಂಡರ್ ಇನ್ ಚೀಫ್ ಆಗಿ ಕಾರ್ಯನಿರ್ವಹಿಸುವುದು KM ಕಾರ್ಯಪ್ಪ. ಕರ್ನಾಟಕ ಸರ್ಕಾರದ ವತಿಯಿಂದ ನಡೆಸಲ್ಪಟ್ಟ ರಿಪರ್ಟರಿ ರಂಗಾಯಣ ಎಲ್ಲಿದೆ? ಇಲ್ಲೇನಪ್ಪ ರಂಗಾಯಣ ಅನ್ನೋದು ಇದು ಮೈಸೂರು ವಿಭಾಗದಲ್ಲಿ ಕಂಡುಬರ್ತದೆ. ಇಲ್ಲೇನು ಮಾಡ್ತಾರಪ್ಪ ಅಂತಂದರೆ ನಾಟಕಗಳನ್ನು ಮಾಡ್ತಾರೆ, ನಾಟಕ ಮಾಡಿ ಇಲ್ಲೇ ರಚನೆ ಮಾಡ್ತಾರೆ. ಇಲ್ಲಿ ರಂಗಾಯಣ. ಮೈಸೂರು ವಿಶ್ವವಿದ್ಯಾಲಯ ಯಾವ ವರ್ಷ ಆರಂಭವಾಯಿತು? KEA ರಿಪೀಟೆಡ್ ಕ್ವಶನ್. 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಆರಂಭ ಆಗ್ತದ. ಮತ್ತು CFTRI ಸೆಂಟ್ರಲ್ ಫುಡ್ ಟೆಕ್ನಾಲಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ? ಅಂದರೆ ಕೇಂದ್ರ ಆಹಾರ ತಾಂತ್ರಿಕ ಸಚಿವಾಲಯ ಎಲ್ಲದಪ್ಪ ಅಂತಂದರೆ ಮೈಸೂರು. ಇದು ವೆರಿ ಇಂಪಾರ್ಟೆಂಟ್. ಮಂಗಳೂರಿನಲ್ಲಿ ಕುದ್ಮಲ್ ರಂಗರಾವ್ ಮತ್ತು ತಗಲೂರು ಅಸ್ಪೃಶ್ಯತೆ ನಿವಾರಣೆಗೆ ಹೋರಾಟ ಮಾಡಿದವರು ಯಾರಪ್ಪ ಅಂದರೆ ಕುದ್ಮಲ್ ರಂಗರಾವ್. ಥ್ಯಾಂಕ್ ಯು. ಬಾಯ್. ಸಬ್ಸ್ಕ್ರೈಬ್ ಮೈ ಚಾನಲ್.